ಕನ್ನಡ ವರ್ಣಮಾಲೆಯಲ್ಲಿ ನಾವು ಬಳಸುವ ಅಕ್ಷರಗಳು 49. ಅವುಗಳಲ್ಲಿ 3 ಪ್ರಕಾರಗಳು. ಮೊದಲು ಸ್ವರಾಕ್ಷರಗಳು, ಎರಡನೇದು ವ್ಯಂಜನಾಕ್ಷರಗಳು, ಯೋಗವಾಹಗಳು. ಸ್ವರಗಳಲ್ಲಿ 3 ಪ್ರಕಾರ: ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತ್ಸ್ವರ. ವ್ಯಂಜನಾಕ್ಷರಗಳಲ್ಲಿ 2 ಪ್ರಕಾರ, 34 ಅಕ್ಷರಗಳು. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಯೋಗವಾಹಗಳು 2: ಅನುಸ್ವಾರ, ವಿಸರ್ಗ. ಹ್ರಸ್ವಸ್ವರ ಅ, ಇ, ಉ, ರು, ಎ, ಓ ಇವು ಒಂದು ಮಾತ್ರೆಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ಆ, ಈ, ಉ, ಎ, ಐ, ಓ, ಔ ಈ ಅಕ್ಷರಗಳು ದೀರ್ಘಸ್ವರಗಳು. ಇವು 2 ಮಾತ್ರೆಯಲ್ಲಿ ಬಳಸುವ ಅಕ್ಷರಗಳು. ಪ್ಲುತ್ಸ್ವರಗಳು ಇವು 2 ಮಾತ್ರೆಗಿಂತಲೂ ಹೆಚ್ಚು ವೇಳೆಯನ್ನು ತೆಗೆದುಕೊಳ್ಳುವಂಥ ಅಕ್ಷರಗಳು. ಆ, ಈ, ಊ ಎಳೆದು ಹೇಳಬೇಕು ಅವನ್ನಷ್ಟೇ. ಇನ್ನು ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಲ್ಲಿ ಕ ವರ್ಗ, ಚ ವರ್ಗ, ಠ ವರ್ಗ, ತ ವರ್ಗ, ಪ ವರ್ಗ. ಪ್ರತಿ ವರ್ಗದಲ್ಲಿ 5 ವ್ಯಂಜನಗಳು ಬರುತ್ತವೆ. ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಭ, ಭ, ಮ. ಪ್ರತಿ ವರ್ಗದ 1ನೇ ಮತ್ತು 3ನೇ ಅಕ್ಷರಗಳು ಅಲ್ಪಪ್ರಾಣಗಳು, 2 ಮತ್ತು 4ನೇ ಅಕ್ಷರಗಳು ಮಹಾಪ್ರಾಣಗಳು, ಕೊನೆಯ 5 ಅಕ್ಷರಗಳು ಅನುನಾಸಿಕಗಳು. ಅನುನಾಸಿಕಗಳನ್ನು ಮೂಗಿನ ಸಹಾಯದಿಂದ ಬಳಸುತ್ತೇವೆ. ಇನ್ನು ಅವರ್ಗೀಯ ವ್ಯಂಜನಗಳು 9: ಯ, ರ, ಲ, ವ, ಶ, ಷ, ಸ, ಹ, ಳ. ಅನುಸ್ವಾರಗಳು 1 0 ಅದನ್ನು ಯಾವಾಗಲೂ ನಾವು ಸ್ವರಾಕ್ಷರದ ಮುಂದೆ ಬರೆದು ಬಳಸುತ್ತೇವೆ. ಅದಕ್ಕೆ 0 ಹಾಗೆ ಉಪಯೋಗಿಸಲು ಬರೋದಿಲ್ಲ. ಸ್ವರಗಳ ಸಹಾಯದಿಂದನೇ ಬರೆಯಬೇಕು. ಅದ ಮುಂದೆ 0 ಬರೆದರೆ ಅಂ, ಕದ ಮುಂದೆ ಸ್ವರ ಬರೆದರೆ ಕಂ. ಹಾಗೆ ವಿಸರ್ಗ 1ರ ಮೇಲೊಂದು 0. ಇದು ಸಹಿತ ಸ್ವರದ ಮುಂದೆ ಇಟ್ಟುಕೊಂಡೇ ಬಳಸಬೇಕು. ಅದು ವಿಸರ್ಗ.